ಆದರೂ ಇಷ್ಟು ದೊಡ್ಡ ಗಾಯ ಆಗಿದ್ರು ಏನೂ ಹಾಗೇ ಇಲ್ಲ ಅನ್ನೋ ರೀತಿಯಲ್ಲಿ ಇದ್ದೀರಾ. ಸ್ವಲ್ಪ ನೋಡ್ಕೊಂಡು ಕೆಲಸ ಮಾಡೋದಲ್ವಾ? ತುಂಬ ಉಳಿತಾ ಇದೆಯಾ? ಇಲ್ಲ ಲಕ್ಷ್ಮಿ, ಲಕ್ಷ್ಮಿ, ನಾನು ಮನೆಗೆ ಬರುವಾಗ ತುಂಬ ಸುಸ್ತಾಗಿರುತ್ತೆ. ಆದರೆ ನಾನು ಮನೆಗೆ ಬಂದಮೇಲೆ ನೀನು ನಗು ಮುಖ ನೋಡಿದ ತಕ್ಷಣ ಈ ಸುಸ್ತು ನೋವು ಎಲ್ಲ ಮಾಯ ಆಗುತ್ತೆ. ಲಕ್ಷ್ಮಿ, ಅಮ್ಮ ಮಕ್ಕಳು ಇವರೆಲ್ಲ ತೋರಿಸೋ ಪ್ರೀತಿ, ನೀನು ತೋರಿಸೋ ಕಾಳಜಿ, ಇದೆಲ್ಲದ್ರ ಮುಂದೆ ಈ ನೋವು ಯಾವ ಲೆಕ್ಕ ಲಕ್ಷ್ಮಿ? ರೀ, ನೀವು ಪಡ್ತಿರೋ ಕಷ್ಟ ನನ್ನಿಂದ ನೋಡೋಕ್ಕಾಗ್ತಿಲ್ಲ. ನಿಮ್ಗೆ ಈ ಕೆಲಸ ಕಷ್ಟ ಅಂತ ಅನಿಸ್ತಿಲ್ವಾ? ಲಕ್ಷ್ಮಿ, ನನ್ನ ಸಂಸಾರಕ್ಕೋಸ್ಕರ ದುಡಿಯೋದನ್ನ ಕಷ್ಟ ಅನ್ಕೊಳಕ್ಕಾಗತ್ತಾ? ಇದು ನನ್ನ ಕರ್ತವ್ಯ. ನೀನೊಬ್ಳು ನಗ್ತಾ ಇರು, ಯುದ್ಧ ಬೇಕಾದ್ರೂ ಗೆದ್ದು ಬರ್ತೀನಿ. ಲಕ್ಷ್ಮಿ, ಇವತ್ತು ನನಗೊಂದು ಚಿಕ್ಕ ಗಾಯ ಆಗಿದ್ದಕ್ಕೆ ನೀನು, ಮಕ್ಕಳು, ಅಮ್ಮ ಎಲ್ಲ ಎಷ್ಟು ಸಂಕಟಪಟ್ರಿ. ಇವತ್ತು ನಿನ್ನ ಗುಣನ ನನ್ನ ಮಕ್ಕಳಲ್ಲಿ ನೋಡಿದೆ. ಲಕ್ಷ್ಮಿ, ನಿಂಗೆ ಇನ್ನೊಂದು ವಿಷಯ ಹೇಳೋದನ್ನೇ ಮರ್ತೋಗಿದ್ದೆ. ನಾಳೆ ಒಂದು ಆಫೀಸಲ್ಲಿ ಇಂಟರ್ವ್ಯೂ ಕರೆದಿದ್ದಾರೆ. ದೇವ್ರ ದಯೆಯಿಂದ ಆ ಕೆಲಸ ನಂಗೆ ಸಿಕ್ಬಿಟ್ರೆ ಸಾಕು. ಹೌದೌದು. ಈಗ ಮೊದಲು ನೀವು ಮಾಡ್ತಿರೋ ಕೆಲಸದಿಂದ ಮುಕ್ತಿ ಪಡ್ಕೊಳ್ಳಿ. ಮಾಡ್ತಿರೋದು ಗ್ಯಾರೇಜಲ್ಲಿ ಕೆಲಸ, ಮಕ್ಕಳು ಮುಂದೆ ಓನರ್ ಥರ ಬಿಲ್ಡಪ್ ತಗೊಂಡಿದ್ದೀರಾ. ನೀವು ಮಾಡ್ತಿರೋ ಕೆಲಸ ಅಮ್ಮಂಗೆ ಮಕ್ಕಳಿಗೆ ಗೊತ್ತಾಗೋಕ್ಕಿಂತ ಮೊದಲು ಒಂದು ಒಳ್ಳೆ ಕೆಲಸ ಹುಡ್ಕೊಳ್ಳಿ. ಅದೇ ಪ್ರಯತ್ನದಲ್ಲಿದ್ದೀನಿ ಮಿಸಸ್ ರಾಘವ್. ಹೌದಾ ಮಿಸ್ಟರ್ ರಾಘವ್? ಎಸ್ ಲಕ್ಷ್ಮಿ, ನೀನೇನೇ ಹೇಳು, ಕಷ್ಟಪಟ್ಟು ದುಡ್ಡು ತಿನ್ನೋದ್ರಲ್ಲಿರೋ ಸುಖ ಎ ಸಿ ರೂಮಲ್ಲಿ ಕೂತ್ಕೊಂಡು ಆರ್ಡ್ರ್ ಮಾಡೋದ್ರಲ್ಲಿ ಇರಲ್ಲ. ಲಕ್ಷ್ಮಿ, ಒಟ್ಟಿನಲ್ಲಿ ಹಾಗಲೆಲ್ಲ ದುಡಿದು ಸಂಜೆ ಮನೆಗೆ ಬಂದಾಗ ಮಕ್ಕಳ ಜೊತೆ ಸಂತೋಷವಾಗಿ ಕಾಲ ಕಳೆದು ಆಮೇಲೆ ನಿನ್ನ ಜೊತೆ. ರೀ, ನೀವು ಪ್ರೀತಿಯಿಂದ ಮಿಸಸ್ ರಾಘವ್ ಅಂತ ರಾಗ ಹೇಳ್ದಾಗ್ಲೇ ಗೊತ್ತಾಯ್ತು ಈ ನಿಮ್ಮ ಪ್ರೀತಿ ಸವಾರಿ ಯಾವ ಕಡೆ ಹೋಗ್ತಾ ಇದೆ ಅಂತ. ಆದ್ರೆ ಈಗ ಅದೆಲ್ಲ ನಡೆಯಲ್ಲ. ಯಾಕೆ ನಡೆಯಲ್ಲ? ನೀವೇನು ಚಿಕ್ಕ ಮಗುನ ಎಲ್ಲ ಬಿಡಿಸಿ ಬಿಡಿಸಿ ಹೇಳೋದಕ್ಕೆ? ಬಿಡಿಸಿ ಹೇಳು. ರೀ, ಮನೇಲಿ ಮಕ್ಕಳಿದ್ದಾರೆ. ಮಕ್ಕಳಿದ್ರೇನಂತೆ, ಅವರೆಲ್ಲ ಮಲಗಿದ್ದಾರೆ. ಅವ್ರನ್ನ ಎಬ್ಬಿಸ್ಬಿಡ್ತೀನಿ ಅಷ್ಟೇ. ಎಬ್ಬಿಸ್ತೀಯಾ? ಎಬ್ಸು, ನನಗೇನು ಭಯ ಇಲ್ಲ. ರೀ, ನೀವು ಬರ್ತಾ ಬರ್ತಾ ತುಂಬಾ ಪೋಲಿ ಆಗ್ತಿದ್ದೀರಪ್ಪ. ಸುಮ್ಮನೆ ಮಲ್ಕೊಳ್ಳಿ, ಬೆಳಿಗ್ಗೆ ಆಫೀಸ್ಗೆ ಹೋಗ್ಬೇಕು. ಲಕ್ಷ್ಮಿ, ಲಕ್ಷ್ಮಿ ಬಾಯ್ಲಿ. ಮಲ್ಲಿಕಿ. ಲಕ್ಷ್ಮಿ ಬಾಯ್. ಕೈಮಾ ಲಿವರ್ ಚಕ್ಕಣ ಮಾಡುವ ವಿಧಾನ: ಒಂದು ಬಾಣಲಿಗೆ ಎಣ್ಣೆ, ಈರುಳ್ಳಿ ಹಾಕಿ ಹುರಿದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅರಿಶಿನ, ಪುದೀನ, ಕೊತ್ತಂಬರಿ ಸೊಪ್ಪು, ಲಿವರ್, ನೀರು, ಬೇಯಿಸಿದ ಕೈಮಾ, ಟೊಮ್ಯಾಟೊ ಪ್ಯೂರಿ, ಗರಂ ಮಸಾಲ, ತುಪ್ಪ ಮುಚ್ಚಳ ಮುಚ್ಚಿ ಬೇಯಿಸಿ. ಈಗ ಕೈಮಾ ಲಿವರ್ ಚಾಕಣ ಸವಿಯಲು ಸಿದ್ಧ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ GFC ಖ್ಯಾತಿಯ ಕೃಷ್ಣಪ್ಪನವರು ಒಳ್ಳೆ ಚಾಕ್ನವನ್ನ ಮಾಡಿ ಕೊಟ್ಟಿದ್ದಾರೆ. ಹೆಂಗಿದೆ ಅಂತ ಎಲ್ಲ ಹೇಳಕ್ಕಾಗಲ್ಲ, ನೀವು ಮಾಡ್ಕೊಂಡ್ರೆ. ಎಟ್ಟಿ ತಕೊಳಕ್ ಬಂದವ್ರನ್ನ ಸುಮ್ಮನೆ ಬಿಡಲ್ಲ, ರೂಮ್ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ರೂಮಿಗೆ ಕರ್ಕೊಂಡೋಗಿ ಯಾಕೆ ಸಾಯಿಸ್ತಾಳೆ? ಯಾಕಂದ್ರೆ ಅದು ಅವಳು ಪ್ರಿಯಕರನ್ ಸಾಯಿಸಿದ ಜಾಗ, ಅದಕ್ಕೆ ಅಲ್ಲಿಗೆ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ಈ ಮನೇಲಿ ದೆವ್ವ ಇದೆ ಅಂತ ಭಾಸ್ಕರ್ ಅವ್ರು ನನ್ಗೆ ಹೇಳೇ ಇಲ್ಲ. ಅವ್ರ ಹಟ್ಟಿಲಿ ವಾಸ ಆಗಿದ್ರ ತಾನೆ ಹೇಳಕ. ಹಟ್ಟಿಲಿ ವಾಸ ಆಗಿರೋರ್ನ ಯಾನು ಮಾಡಲ್ಲ, ಆದ್ರೆ ಹಟ್ಟಿ ತಕೊಳಕ್ ಬಂದವ್ರನ್ನ ಅದು ಸುಮ್ಮನೆ ಬಿಡಲ್ಲ ಬಿಡಲ್ಲ ಬಿಡಲ್ಲ. ಇದನ್ನೆಲ್ಲ ಹೇಳ್ತಿದ್ಯಲ್ಲ, ನೀ ಯಾರು? ನಾನು ಹಟ್ಟಿ ವಾಚ್ಮ್ಯಾನ್. ನಾನು ಅರ್ಜೆಂಟಾಗಿ ರಾಮನಗರ ಹೋಗ್ಬೇಕು.
ನೀನು ವೆಹಿಕಲ್ ಕಳಿಸ್ತೀಯಾ? ಅಷ್ಟೇ ತಾನೇ. ಎಷ್ಟು ಗಂಟೆಗೆ ಅಂತ ಹೇಳಿ ಕಳಿಸ್ತೀನಿ. ಮೊನ್ನೆ ಯಾರೊಬ್ರನ್ನ ಕಳಿಸಿದ್ಯಲ್ಲ, ಅವನೇ ಕಳಿಸು, ಚೆನ್ನಾಗಿ ಓಡಿಸ್ತಾನೆ ಅವನು. ಮೊನ್ನೆನಾ? ಹಾಂ, ಶಿವು ಇರಬೇಕು. ಹಾಂ, ಅವನೇ. ಅಯ್ಯೋ, ಅವ್ನು ನಿನ್ನೆಯಿಂದ ಕೆಲಸಕ್ಕೆ ಬಂದಿಲ್ಲ. ಫೋನ್ ಮಾಡಿದ್ರೆ ರಿಸೀವ್ ಮಾಡ್ತಿಲ್ಲ.